ನಿಮ್ಮನ್ನು ಹಾಡಿ ಹೊಗಳೋದು ಅವ್ರಿಗೂ ಬೇಜಾರಾಗಿರ್ಬೋದು, ಬಟ್ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೈ ಕಟ್ಟಿದಂಗೆ ಆಗಿದೆ ಅವ್ರಿಗೆ. ಎದ್ದು ಹೋಗಿದ್ದಾರೆ, ಅದರ ಕೇಳೋದು ಬೇಡಪ್ಪ ನಾನು ಅಂತೇಳಿ ಅಂತ ತಿಳ್ಕೊಂಡ್ರೆ ನೀವು ಏನು ತಪ್ಪಿಲ್ಲ. ಅವ್ರ ಇಚ್ಛೆ ಏನೋ ಕೆಲಸ ಇರ್ಬೋದು, ಭಾಳ ದೊಡ್ಡ ಕೆಲಸ ಇರ್ಬೋದು, ಘನದಾರಿ ಹೋಗಿದ್ದಾರೆ ಅವ್ರು ಇಲ್ಲದಾಗ ಅವ್ರ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡುವಂಥದ್ದು, ಅದರಲ್ಲೂ ಮನೆಯಲ್ಲಿ ಕೂತವರಿಗೆಲ್ಲ ವೆಲ್ಕಮ್ ಮಾಡೋಕ್ಕೆ ಆಗಲ್ಲ ಅಂತ ಗರ್ಭಾದದ್ದು, ಇದು ನಿಮ್ಮ ವೀಕ್ನೆಸ್ ಅಂತ ತೋರಿಸ್ತಾ ಇದೆ. ಇವತ್ತು ಇಡೀ ರಾಜ್ಯದ ತುಂಬ ಒಬ್ಬ ಸಣ್ಣ ವ್ಯಕ್ತಿ ಆಗಿಬಿಟ್ರಿ ಡಿ ಕೆ ಶಿವರ ಮುಂದೆ. ಇದೆಲ್ಲ ಯಾಕೆ ಇವತ್ತು ಚರ್ಚೆ ಮಾಡಬೇಕಾಗಿದೆ ಅಂದರೆ, ಒಬ್ಬ ದೊಡ್ಡ ವ್ಯಕ್ತಿ ನಿಮ್ಮ ಬಗ್ಗೆ ಭಾಳಷ್ಟು ನಮಗೆಲ್ಲರಿಗೂ ಆಕಾಂಕ್ಷೆ. ಯಾಕಂದ್ರೆ ಒಂದು ಹಿಂದುಳಿದ ಸಮುದಾಯದಿಂದ ಮೇಲೆ ಬಂದಂಥವ್ರು, ಹಿಂದುಳಿದವರಿಗೆಲ್ಲ ಒಳ್ಳೇದು ಮಾಡ್ತಾರೆ, ಅಹಿಂದ ಒಂದು ಸಂಘಟನೆ ಮಾಡಿದ್ದಾರೆ, ರಾಷ್ಟ್ರ ಮಟ್ಟದಲ್ಲೇ OBC ಪರವಾಗಿ ಒಂದು ಧ್ವನಿ ಆಗಿದ್ದಾರೆ ಇವ್ರ ಧ್ವನಿಗೆ ನಾವು ಎಲ್ಲರೂ ಬೆಲೆ ಕೊಡಬೇಕು ಅನ್ನೋಂಥ ಸಾಮಾನ್ಯ ವಿಷಯ ಎಲ್ಲರೂ ಬರ್ತಾ ಇದ್ದಾರೆ. ಅದರಲ್ಲೂ ಗ್ಯಾರಂಟಿ ಕೊಟ್ಟು ಇಡೀ ಕರ್ನಾಟಕದಲ್ಲೇ ಬೇಕಾಗಿದ್ದೀರಿ. ಮತ್ತು ಹೆಣ್ಮಕ್ಳಿಗಂತೂ ನೀವು ಬಸ್ ಫ್ರೀ ಮಾಡಿ ಅವ್ರಿಗೆ ಇನ್ನೂ ದೊಡ್ಡ ಅವ್ರ ಫ್ಯಾನ್ ಆಗಿಬಿಟ್ಟಿದ್ರಿ. ಇವತ್ತು ಇವೆಲ್ಲ ಇದ್ದಾಗ ಒಳ್ಳೆ ಡೆವಲಪ್ಮೆಂಟ್ ಆಗುವ ಇನ್ನೂ ಅಷ್ಟು ಕೆಲವೊಂದು ನಿಮ್ಮಿಂದ ಬಯಸ್ತಾ ಇದ್ದಾರೆ ಜನ, ರೈತರು ಬಯಸ್ತಾ ಇದ್ದಾರೆ. ಅದರಲ್ಲೂ ನಿಮ್ಮ ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡಿ ಇವರು ಅಂತೇಳಿ ಎಲ್ಲರೂ ನಿಮ್ಮ ಆಸಕ್ತಿ ನೋಡ್ತಾ ಇದ್ದಾರೆ. ರೈತರು ಮನೆ ಒಳ್ಳೆ ಡಿಸಿಷನ್ ತೊಗೊಂಡಿದ್ರಿ, ಭೂ ಸ್ವಾಧೀನದ ಸಣ್ಣ ವಿಷಯ ಅಲ್ಲ ಅದು. ಒಂದು ವೇಳೆ ಇವತ್ತೇನಾದರೂ ಮತ್ತೊಂದು ಸರ್ಕಾರ ಇದ್ದಾರೆ ಯಾವುದಂತ ಹೇಳಿಕ್ಕೆ ಹೋಗೋದಿಲ್ಲ, ಅವ್ರು ಒಪ್ತಿದ್ರೂ ಇಲ್ಲೋ ಇದನ್ನು ನೀವು ಒಪ್ಕೊಂಡ್ರಿ, ರೈತರ ಧ್ವನಿ ಆದ್ರಿ. ಆ ಒಂದು ದೇವನಹಳ್ಳಿಯ ಒಂದು 13 ಹಳ್ಳಿಗಳಲ್ಲಿ 1777 ಎಕರೆ ಭೂಮಿಯನ್ನು ಬಿಟ್ಟುಕೊಟ್ರಿ. ದೊಡ್ಡ ಸಾಧನೆ ರೀ, ಒಳ್ಳೆ ಕೆಲಸ ಮಾಡಿ. ಇದೊಂದು ಯಾಕೆ ನೀವು ಮಾಡಿ